ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ತೆಗೆದುಕೊಂಡು ನಾನು ಬಂದಿದ್ದೀನಿ. ನನ್ನ ಹೆಸರು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ನ್ಯೂಸ್ನ ಶುರು ಮಾಡೋಣ Oneplus 60 ಕಡೆಯಿಂದ. ಸೊ ನಿಮ್ಗೆ ಗೊತ್ತಿದೆ Oneplus 60 ಅವರ ಕೆಲವೊಂದು ಮೊಬೈಲ್ಗಳು ಮೊನ್ನೆ ಲಾಂಚ್ ಆಗಿತ್ತು ಅಲ್ವಾ. ನಿಮಗೆ ಮೆಕ್ಲರ್ನ್ ಎಡಿಷನ್ ಕೂಡ ಮೊನ್ನೆ ಲಾಂಚ್ ಮಾಡಿದ್ದ. ಈಗ ಒಂದು ಡರ್ಟಿ ಟ್ಯಾಕ್ಟಿಕ್ನ ಯೂಸ್ ಮಾಡ್ತೀನಿ Oneplus 60. ಅದೇನು ಗೊತ್ತಾ, ಸೊ ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಕೆಲವೊಂದು ವೆಬ್ ರೀಡರ್ಗಳಿರ್ಬೋದು, ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ ಅಲ್ವಾ. ಸೊ ಆ ಅಡ್ವರ್ಟೈಸ್ಮೆಂಟಲ್ಲಿ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, Oneplus 60 ಮೊಬೈಲ್ನ ಒಂದು ಗೇಮ್ ಮಾಡ್ತಿರೋ ಒಂದು ವಿಡಿಯೋ ಕೊಟ್ಟಿದ್ದಾನೆ. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಪರ್ಪಸಿಗೋಸ್ಕರ. ಸೊ ಅದರಲ್ಲಿ ಕಂಪ್ಲೀಟ್ ಚಿನ್ಲೆಸ್ ಅಂತ ಹೇಳಿದ್ರೆ ನೀವು ಕೆಳಗಡೆ ಯಾವುದೇ ಕಾರಣಕ್ಕೂ ಚಿನ್ ಕಾಣೋದೇ ಇಲ್ಲ. ಸೊ ಆ ಟೈಪ್ನ ಒಂದು ಮೊಬೈಲ್ನ ರೆಡಿ ಮಾಡಿಕೊಡ್ತಾ ಇದ್ದಾನೆ ಎಕ್ಸಾಂಪಲಿಗೆ. ಸೊ ಅಂದರೆ ವಿಡಿಯೋದಲ್ಲಿ ಸೊ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ ಅಷ್ಟೇ. ಸೊ ಅದೇ ವಿಡಿಯೋದಲ್ಲಿ ಎಂಡಲ್ಲಿ ನೀವು ನೋಡಿದರೆ ಕಂಪ್ಲೀಟಾಗಿ ಒಂದು ಚಿನ್ನ ಇರುವಂಥದ್ದು, ಒಂದು ನಾಚ್ ಇರುವಂಥದ್ದು ಈಸಿಲಿ ಕಾಣ್ತಾ ಇದೆ. ಸೊ ಮಾರ್ಕೆಟಿಂಗ್ ಗಿಮಿಕ್ಗೋಸ್ಕರ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಿದೆ. Oneplus 60 ನೋಡ್ತಾ ಇದ್ದಾರಲ್ವಾ. ಸೊ ಇದು ಡರ್ಟಿ ಟ್ಯಾಕ್ಟಿಕ್ ಅಂತಲೇ ಹೇಳ್ಬೋದು. ಬಟ್ ಮಾರ್ಕೆಟಿಂಗ್ ಟೀಮ್ ಅವರು ಎಲ್ಲೋ ಒಂದು ಐಡಿಯಾಲಜಿ ಯೂಸ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಇದು ಒಂದು ತಪ್ಪೇ, ಯಾಕಂದರೆ ಮಿಸ್ಗೈಡ್ ಮಾಡ್ತಿದ್ದಾರಲ್ವಾ. ನಿಮಗೆ ಐಫೋನ್ ಅವ್ರು ಮೊನ್ನೆ ಮಿಸ್ಗೈಡ್ ಮಾಡಿಬಿಟ್ಟು ನಿಮಗೆ ಐಫೋನ್ ಐಫೋನ್ ಎಕ್ಸೆಸ್ ಮಾಡೆಲ್ ನಿಮ್ಗೆ ಗೊತ್ತೇ ಇದೆ, ನಾಚ್ ಹೈಡ್ ಮಾಡೋ ಥರ ಒಂದು ಫೋಟೋನ ತೆಗೆದು ಹಾಕಿದ್ರು. ಸೊ ಅದೇ ಥರ Oneplus 60 ಕೂಡ ಮಾಡ್ತಾ ಇದೆ. ಸೊ ದೊಡ್ಡ ಕಂಪ್ನಿಗಳೇ ಈ ಥರ ಮಾಡ್ತಿದೆ ಅಂತ ಹೇಳಿದ್ರೆ ಒಂಥರ ವಿಚಿತ್ರ ಅಲ್ವಾ. ಭಾರತೀಯ ಏರ್ಟೆಲ್ ಮತ್ತು ಸ್ವಿಡಿಷ್ ಟೆಲಿಕಾಮ್ ಮತ್ತು ಟೆಲಿಕಾಮ್ ಎರಿಕ್ಷನ್ ಅವರು ಒಂದು ರಿಪೋರ್ಟ್ನ ಹೇಳಿದ್ದಾರೆ. ಸೊ ಇಲ್ಲೊಂದು ಲೈವ್ ಟೆಸ್ಟ್ನ ಮಾಡಿದ್ದಾನೆ 4G ಮೇಲೆ. ಸೊ ಅವ್ರು ಹೇಳ್ತಿರೋ ಈ ರಿಪೋರ್ಟ್ನ ಪ್ರಕಾರ ಏನು ಅಂತ ಹೇಳಿದರೆ, 4Gನ ಒಂದು ಲೈಸೆನ್ಸ್ಡ್ ಆಕ್ಸೆಸ್ ಮೂಲಕ ಏನು ಮಾಡಿದ್ದಾರೆ ಅಂತ ಹೇಳಿದರೆ, 4G LTE ಸ್ಪೀಡ್ನ ಚೆಕ್ ಮಾಡೋಕ್ಕೋಸ್ಕರ ಒಂದು ಹೊಸ ಸಿಸ್ಟಮ್ನ ತಯಾರು ಮಾಡಿದರು. ಸೊ ಇಲ್ಲಿ ಅವರಿಗೆ 500 Mbps ಅಷ್ಟು ಹೊರಗಡೆ ಇಂಡೋರ್ನಲ್ಲಿ ಅಂದರೆ ಒಳಗಡೆ ಟೆಸ್ಟ್ ಮಾಡಿದ್ದು 500 Mbps ನೆಟ್ವರ್ಕ್ ಹೇಳ್ತಾರೆ ಡೌನ್ಲೋಡಿಂಗ್ ಸ್ಪೀಡ್ ಅವ್ರಿಗೆ ಸಿಕ್ಕಿದೆ. ಸೊ ಡೌನ್ಲೋಡಿಂಗ್ ಸ್ಪೀಡ್ ಸಿಕ್ಕಿದ್ದು ಇಂಡೋರ್ನಲ್ಲಿ. ಔಟ್ಡೋರ್ನಲ್ಲಿ ಕೂಡ 180 ಮೀಟರ್ ಕವರಿಂಗ್ ಏರಿಯಾದಲ್ಲಿ 180 ಮೀಟರ್ ಕವರೇಜ್ ಏರಿಯಾದಲ್ಲಿ ಟ್ರೈ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ 400 Mbps ಅಷ್ಟು ಸಿಕ್ಕಿದೆ. ಸೊ ಇದಾಗಿದೆ ಆ್ಯಕ್ಚುಲಿ ಡೆಲ್ಲಿಲಿ ಆಗಿದ್ದು. ಸೊ ಅವ್ರು ಎರಿಕ್ಷನ್ ಅವರ ರೇಡಿಯೋ ಸಿಸ್ಟಮ್ ಮೂಲಕ ಇದನ್ನೆಲ್ಲ ಟ್ರೈ ಮಾಡಿದರು. ಸೊ 500 Mbps ಅಂದರೆ ಲೆಕ್ಕ ಹಾಕಿ ನಾರ್ಮಲ್ ಆಗಿ ನಮ್ಮ ಮೊಬೈಲಲ್ಲೆಲ್ಲ ಈಗ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 to 2 Mbps ಎಲ್ಲ ಎಳಿತೀವಲ್ವಾ. ಸೊ 500 Mbps ಅಂತ ಹೇಳಿದ್ರೆ 100 ಅಲ್ಲ, 200 ಅಲ್ಲ, 400% ಅಷ್ಟು ಜಾಸ್ತಿ ಅಲ್ವಾ. ಸೊ ಪ್ರೈಸ್ ಕೂಡ ಅದೇನಾದರೂ 100% ಇವ್ರು ಮಾಡಿದ ಟೆಸ್ಟ್ 100% ಸಕ್ಸಸ್ ಆದರೆ ಈಗ ನಮ್ಮ ಹತ್ರ ಇರುವ ಜಿಯೋ ಇರ್ಬೋದು, ವೊಡಾಫೋನ್ ಇರ್ಬೋದು, ಎಲ್ಲನೂ ಒಂದೇ ಸಲ ಕಿತ್ತು ಹೋಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದು ಜಸ್ಟ್ ಟೆಸ್ಟಿಂಗ್ ಅಷ್ಟೇ ಮಾಡಿರೋದು. 500 Mbps ಅಂದರೆ ಸ್ವಲ್ಪ ಸುಮ್ಮನೆ ಅಲ್ವಲ್ಲ. ಸೊ ಕಾಸ್ಟ್ ಕೂಡ ಅದಕ್ಕೂ ಎಫಿಷಿಯೆಂಟಾಗಿ ಮಾಡಿರ್ತಾನೆ. ಸೊ ಏನಾದರೂ ಇವ್ರು ಲೈವ್ ಆಗಿ ನೆಕ್ಸ್ಟ್ ಏನಾದರೂ ತರುವಂಥ ಪ್ಲ್ಯಾನ್ಗಳನ್ನ ಮಾಡಿದರೆ ಒಳ್ಳೆ ಎಫೆಕ್ಟಿವ್ ಆಗಿರ್ಬೋದು ಅಂತಲೇ ಹೇಳಬಹುದು. ಸೊ Oneplus 60 ಅವರಿಗೆ 9.0.10 ಅನ್ನೋ ಹೊಸ ಅಪ್ಡೇಟ್ನ ರೋಲ್ಔಟ್ ಮಾಡ್ತಾ ಇದ್ದಾನೆ ಸದ್ಯದಲ್ಲಿ. ಸೊ ಈ ಅಪ್ಡೇಟ್ನಲ್ಲಿ ನಿಮಗೆ ಆ್ಯಕ್ಚುಲಿ ಇದು ಡಿಸೆಂಬರ್ ಸೆಕ್ಯೂರಿಟಿ ಪ್ಯಾಚಸ್ ಜೊತೆಗೆ ಅಪ್ಡೇಟ್ನ ಬಿಡ್ತಾ ಇದ್ದಾನೆ. ಸ್ವಲ್ಪ ದಿನದಲ್ಲಿ ನಿಮ್ಮ ಎಲ್ಲ ಮೊಬೈಲ್ಗಳಿಗೂ ಬರ್ಬೋದು. ಸೊ ಒಂದು ವಿಷಯ ಏನು ಅಂತ ಹೇಳಿದರೆ, ಸೊ ಸ್ಟೇಬಲ್ ಅಪ್ಡೇಟ್ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಹೊಸ ಮೊಬೈಲ್ ಆಗಿರುತ್ತೆ, ಫ್ಲ್ಯಾಶ್ ಮಾಡಿಬಿಟ್ಟು ಏನೂ ಯೂಸ್ ಇರೋಲ್ಲ. ಜಸ್ಟ್ ಒಂದು ಸ್ವಲ್ಪ ಸ್ಟೇಜ್ನಲ್ಲಿ ಬಿಡ್ತಾನೆ. ಒಂದು 50 ಮೊಬೈಲಿಗೆ ಒಂದು ವಾರ ತೊಗೊಂಡು ಇನ್ನೊಂದು ಮೊಬೈಲಿಗೆ ಸ್ವಲ್ಪ ಒಂದು ವೀಕ್ ತೊಗೊಬಂದು 1 ಮಂತ್ ತೊಗೋಬೋದು, 1-2 ಮಂತ್ಸ್ ಆಗುತ್ತೆ, ಬರಲ್ಲ ಅಂತ ಹೇಳಿಲ್ಲ. ಜಸ್ಟ್ ವೆಯ್ಟ್ ಮಾಡಿ. ಸೊ 1 ಮಂತ್ ಒಳಗೆ ಎಲ್ಲ ಮೊಬೈಲ್ಗಳು ಕೊಡ್ತೀನಿ ಅಂತಲೂ ಹೇಳಿದ್ದಾನೆ ಹೊಸ ಅಪ್ಡೇಟು. ಸೊ ಈ ಅಪ್ಡೇಟ್ನಲ್ಲಿ ಏನು ಹೊಸದಿದೆ ಅಂತ ಹೇಳಿದರೆ, ಫೇಸ್ ಅನ್ಲಾಕ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಆಮೇಲೆ ನಿಮಗೆ ನೈಟ್ ಸ್ಕೇಡ್ ಅಂತ ಹೇಳಿ ನೋಡ್ಬಿಟ್ಟಿದ್ದಾನೆ. ನಿಮಗೆ ರಾತ್ರಿ ಹೊತ್ತು ಫೋಟೋ ತೆಗೆಯೋದ್ರಲ್ಲೂ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಮತ್ತು ಮೇಜರ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆಯಲ್ಲ, ಸೊ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಕೆಲವು ಟೈಮ್ ನಿಮಗೆ ಸ್ಲೋ ಆಗಿ ವರ್ಕ್ ಆಗ್ತಿತ್ತಲ್ವ, ಅಂದರೆ ಕೆಲವು ಟೈಮ್ ಅನ್ಲಾಕ್ ಆಗ್ತಿರಲಿಲ್ಲ, ಅಷ್ಟು ಆ್ಯಕ್ಯುರೇಟ್ ಇಲ್ಲ ಅಂತ ಹೇಳ್ತಿದ್ದಲ್ವ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ಅಪ್ಡೇಟ್ನಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಸೊ ನಿಮಗೆ ಬಗ್ಗಳನ್ನೆಲ್ಲ ಸ್ವಲ್ಪ ತುಂಬ ಬಗ್ ಇದ್ದರೆ ಅದನ್ನು ಕಣ್ಣಿಗೆ ಮಾಡಿ ಮುಂದಿನ ದಿನಗಳ ಆ ಥರ ಬರದೇ ಇರೋ ಥರ ಈ ಅಪ್ಡೇಟ್ನ ರೆಡಿ ಮಾಡಿ ಬಿಟ್ಟಿದ್ದಾನೆ. ಸೊ ನೀವು Oneplus 60 ಓನರ್ ಆಗಿದ್ದರೆ ಈ 9.0.10 ಅಪ್ಡೇಟ್ ಬರುತ್ತೆ. ಅಲ್ಲಿ ತನಕ ಕಾಯ್ತಾ ಇರಿ, ಫ್ಲ್ಯಾಶ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ. ಸೊ ಆ್ಯಪಲ್ ಅವರಿಗೆ ಇಯರ್ ಎಂಡಿಗೆ ಬರ್ತಾ ಇದ್ದಂಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಲಾಸ್ಟ್ ವೀಕ್ ಚೈನಾದಲ್ಲಿ ನಿಮಗೆ ಕೆಲವೊಂದು ಕೇಸ್ನ ಮಾಡಿ ಕ್ವಾಲ್ಕಾಮ್ ಅವರು ಅದನ್ನು ವಿನ್ ಕೂಡ ಆಗಿದ್ರು. ಸೊ ಆ ಕೇಸ್ ಏನಾಗಿತ್ತು ಅಂತ ಹೇಳಿದರೆ, ಸೊ ಕ್ವಾಲ್ಕಾಮ್ ಅವರ ಚಿಪ್ಸೆಟ್ಗಳಿದೆಯಲ್ಲ, ಸೊ ಆ ಪೇಟೆಂಟ್ಗಳನ್ನು ಹೇಳದೆ ಇಂಟೆಲ್ ಅವರು ಯೂಸ್ ಮಾಡಿದ್ರಂತೆ, ಇಂಟೆಲಲ್ಲಿ ಹಾಕೊಂಡ್ಬಿಟ್ಟಿದ್ರಂತೆ ಆ್ಯಕ್ಚುಲಿ ಐಫೋನ್ ಅವರು. ಸೊ ಅದನ್ನು ಕೇಸ್ ಮಾಡಿದರು ಕ್ವಾಲ್ಕಾಮ್ ಅವರು ಹಾಕಿದಾಗ ಕೇಸನ್ನು ನಾವು ಐಫೋನ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಐಫೋನ್ ಅವರ ಕೆಲವೊಂದು ಮಾಡೆಲ್ಗಳಿದೆಯಲ್ಲ ಐಫೋನ್ ಚಿಪ್ಸೆಟಲ್ಲಿ ನಿಮಗೆ ಕ್ವಾಲ್ಕಾಮ್ ಚಿಪ್ಸೆಟ್ಗಳನ್ನು ಯೂಸ್ ಮಾಡಿದ್ದು. ಸೊ ಅದನ್ನು ಬ್ಯಾನ್ ಮಾಡಿದ್ರು. ಸೊ ಸ್ವಲ್ಪ ದಿನದಲ್ಲಿ ಮುಗೀತು, ಇನ್ನೇನು ಆ ಥರ ಪ್ರಾಬ್ಲಮ್ ಆಗಲ್ಲ ಅನ್ನೋ ವರ್ಷದಲ್ಲಿ ಜರ್ಮನಿಲಿ ಕೂಡ ಅದೇ ಥರ ಕೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಪೇಟೆಂಟ್ದೇ ಸಮಸ್ಯೆ ಆಗಿರೋದು. ಕೆಲವೊಂದು ಪೇಟೆಂಟ್ಗಳನ್ನು ಕ್ವಾಲ್ಕಾಮ್ ಅವ್ರದ್ದು ಇಂಟೆಲ್ ಅವ್ರು ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅದೇ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕೂಡ ಜರ್ಮನಿಲಿ iPhone 7 ಮತ್ತು 8 ಏನು ಮಾಡೆಲ್ಗಳಿದೆಯಲ್ಲ, ಸೊ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ.
ಬಟ್ ಥರ್ಡ್ ಪಾರ್ಟಿ ಸೆಲ್ಲರ್ಗಳೇನಿದಾರಲ್ಲ, ಥರ್ಡ್ ಪಾರ್ಟಿ ಸೆಲ್ಲರ್ಗಳಿಂದ ಇದನ್ನು ಬೈ ಮಾಡ್ಬೋದು ನೀವು. ಜಸ್ಟ್ ಡೈರೆಕ್ಟ್ಲಿ ಆನ್ಲೈನಾಗಿ ಅಥವಾ ಐಫೋನ್ ಸ್ಟೋರ್ಗಳಲ್ಲಿ ನಿಮಗೆ 100% ಸಿಗೋದಿಲ್ಲ. ಯಾವುದಾದ್ರು ಆಫ್ಲೈನ್ ಸ್ಟೋರ್ಗಳು ಅಂತ ಹೇಳಿದ್ರೆ ಬೇರೆನೇ ಅಂಗಡಿಗಳು ಇರ್ತಾವಲ್ಲ ಐಫೋನ್ಗಳದ್ದು, ಸೊ ಅಲ್ಲಿ ಹೋಗಿ ತೊಗೋಬೋದು. ಸೊ ಇದ್ರ ಜೊತೆಗೆ ಐಫೋನ್ XR ಇರ್ಬೋದು ಅಥವಾ XR ಮ್ಯಾಕ್ಸ್ ಇರ್ಬೋದು. ಸೊ ಯಾವುದೇ ಫೋನ್ಗಳಿಗೆ ಓಡ್ತಾ ಇಲ್ಲ, ಅವೇನು ಬ್ಯಾನ್ ಆಗಲ್ಲ. ಬಟ್ ಜರ್ಮನಿಲಿ ಮೇಯ್ನಾಗಿ ಈ ಐಫೋನ್ ಅವರ 7 ಮತ್ತು 8 ಮಾಡೆಲ್ಸ್ಗಳು ಕಂಪ್ಲೀಟಾಗಿ ಬ್ಯಾನ್ ಆಗೋ ಎಲ್ಲ ಪ್ಲಾನ್ಸ್ ಇದೆ. ಸೊ ಕೋರ್ಟ್ ಕೂಡ ಇದಕ್ಕೆ ಸಜೆಷನ್ ಕೊಟ್ಟಿದ್ದಾನೆ ಬ್ಯಾನ್ ಮಾಡೋದಕ್ಕೆ. ಬಟ್ ಇಯರ್ ಎಂಡಿಗೆ ಬರ್ತಾ ಇದ್ದೀವಿ, ಆ್ಯಪಲ್ ಅವ್ರಿಗೆ ಮಾತ್ರ ಒಂಥರ ಕೆಟ್ಟದಾಗಿ ನಡ್ಕೊಂಡು ಬಂದಿದೆ. ಯಾಕಂದರೆ ಚೈನಾ ಆಯಿತು, ಈಗ ಜರ್ಮನಿ ಆಯಿತು. ಮುಂದಿನ ದಿನದಲ್ಲಿ ಕ್ವಾಲ್ಕಾಮ್ ಅವರು ಯಾವ ಥರ ಇನ್ನೇನು ಚಾಯ್ಸ್ ಆಗ್ತಾರೋ ಗೊತ್ತಿಲ್ಲ. ಸ್ಯಾಮ್ಸಂಗ್ ಅವರ ನೆಕ್ಸ್ಟ್ ಜನ್ರೇಷನ್ ಸ್ಮಾರ್ಟ್ ಟಿವಿಗಳಿದೆಯಲ್ಲ, ಸೊ ನೆಕ್ಸ್ಟ್ ವರ್ಷ 2019 ಅಂತ ಹೇಳಿದ್ರೆ CES 2019 ಅನ್ನೋ ಒಂದು ಇವೆಂಟ್ನಲ್ಲಿ ಅದನ್ನು ಅನ್ವೀಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರೋ ವಿಷಯ ಏನು ಗೊತ್ತಾ, ಸ್ಯಾಮ್ಸಂಗ್ ಅವರ ಬಿಕ್ಸ್ಬಿ ನಮ್ಗೆ ಗೊತ್ತಾಗಿದೆ ವಾಯ್ಸ್ ಅಸಿಸ್ಟೆಂಟ್, ಬಟ್ ಗೂಗಲ್ ಅಸಿಸ್ಟೆಂಟಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸಿಕ್ಕಾಪಟ್ಟೆ ಹಿಂದಿದೆ ಅಲ್ವಾ. ಸೊ ಈಗೇನು ಮಾಡಿದಾರೆ ಗೊತ್ತಾ ಸ್ಯಾಮ್ಸಂಗ್ ಅವರು ತಮ್ಮ ನೆಕ್ಸ್ಟ್ ಜನ್ರೇಷನ್ ಸ್ಮಾರ್ಟ್ ಟಿವಿಗಳಲ್ಲಿ ಸೊ ಈ ಗೂಗಲ್ ಅಸಿಸ್ಟೆಂಟ್ನ ತರೋ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಗೊತ್ತಾಗಿದೆ ಬಿಕ್ಸ್ಬಿಗೂ ನೀವು ಮತ್ತು ಸ್ಯಾಮ್ಸಂಗ್ ಅವರ ಗೂಗಲ್ ಅಸಿಸ್ಟೆಂಟ್ಗೂ ಕಂಪೇರ್ ಮಾಡಿದೆ ಅಜಗಜ ಅಂತಾರ ವ್ಯತ್ಯಾಸ ಇದೆ ಅಲ್ವಾ. ಸೊ ಹಾಗಾಗಿ ತಮ್ಮ ನೆಕ್ಸ್ಟ್ ಸ್ಮಾರ್ಟ್ ಟಿವಿನಲ್ಲಿ ಅದನ್ನು ತರೋ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಬಸ್ ಇತ್ತು ಬಿಕ್ಸ್ಬಿನಲ್ಲಿ ನಿಮ್ಗೆ ಆ ಥರ ಅಡ್ವಾನ್ಸ್ಡ್ ಆಗಿರಲಿಲ್ಲ, AI ಸಪೋರ್ಟ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಬಟ್ ಗೂಗಲ್ ಅಸಿಸ್ಟೆಂಟ್ ಇದೆಯಲ್ಲ ಎಟ್ ದ ವೆರಿ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ಸ್ಮಾರ್ಟ್ ಟಿವಿ ಕೂಡ ಸ್ಯಾಮ್ಸಂಗ್ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಅದನ್ನು ತರೋ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಅವ್ರದ್ದು ಗೂಗಲ್ ಟಿವಿ ಇರ್ಬೋದು ಅಥವಾ ಶಾಮಿ ಅವರ ಟಿವಿಯಲ್ಲಿ ಒಂದು ಬಟನ್ ಹೆಂಗೆ ಬರುತ್ತಲ್ಲ ಇದನ್ನು ಆಪ್ರೇಟ್ ಮಾಡೋದಕ್ಕೆ, ಸೇಮ್ ಅದೇ ಥರ ಒಂದು ಗೂಗಲ್ ಅಸಿಸ್ಟೆಂಟ್ ಬಟನ್ನ ಕೊಡ್ತಾ ಇದ್ದಾನೆ ಇದರಲ್ಲಿ. ಸೊ ಮುಂದಿನ ವರ್ಷ 2019 ನಿಮಗೆ CES ಅನ್ನೋ ಇವೆಂಟ್ನಲ್ಲಿ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸಿಗುತ್ತೆ. ಅವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನ್ಯೂಯಾರ್ಕ್ ಟೈಮ್ನಲ್ಲಿ ಒಂದು ರಿಪೋರ್ಟ್ ಬಂದಿತ್ತು ಸ್ವಲ್ಪ ದಿನಗಳ ಹಿಂದೆ. ಆ ರಿಪೋರ್ಟ್ನಲ್ಲಿ ಏನಿತ್ತು ಅಂತ ಹೇಳಿದರೆ ಫೇಸ್ಬುಕ್ ಅವರು ಕೆಲವೊಂದು ಯೂಸರ್ ಪ್ರೊಫೈಲ್ ಡಾಟಾಗಳನ್ನು ಹಲವಾರು ಕಂಪ್ನಿಗಳಿಗೆ ಕೊಡ್ತಾ ಇದ್ರು ಅಂತ ಹೇಳಿ. ಸೊ ಈ ಕಂಪ್ನಿಗಳ ಹೆಸರನ್ನು ಕೂಡ ಲೀಸ್ಟ್ ಮಾಡಿತ್ತು ಫೇಸ್ಬುಕ್ ಅವರು. ಸೊ ಸುಮಾರು ಕಂಪ್ನಿಗಳಿಗೆ ಕೆಲವೊಂದು ರಿವ್ಯೂಗಳನ್ನು ಕೇಳಿದಾಗ ಸೊ ಅವ್ರು ಹೇಳ್ತಾ ಇದ್ರು ಇಲ್ಲ ನಾವು ಯಾವತ್ತೂ ಮಾಡಿಲ್ಲ, ಡಿನೈಲ್ಗಳು ಮಾಡ್ತಿಲ್ಲ ಅಂತೇಳಿ ಡಿನೈಲ್ ಮಾಡ್ತಿದ್ರು. ಸೊ ನಾವು ಯಾವ ಥರ ಮಾಡಲೇ ಇಲ್ಲ, ಯಾವುದೋ ಪರ್ಸ್ನಲ್ ಮೆಸೇಜಸ್ ಆಗಲಿ ಪರ್ಸ್ನಲ್ ಪ್ರೊಫೈಲ್ ಆಗಲಿ ನಾವು ಯಾವತ್ತೂ ಹೋಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಈಗ ಸರ್ದಿ ಬಂದಿರೋದು ನೆಟ್ಫ್ಲಿಕ್ಸ್ ಅವ್ರದ್ದು. ಸೊ ನೆಟ್ಫ್ಲಿಕ್ಸು ಆಲ್ ಓವರ್ ದ ವರ್ಲ್ಡ್ ಎಷ್ಟು ಜನ ಯೂಸ್ ಮಾಡಲ್ಲ ಅಲ್ವಾ. ಸೊ ಇಲ್ಲಿ ನೆಟ್ಫ್ಲಿಕ್ಸ್ನ ಹೆಸರು ಕೂಡ ಇದೆ. ಸೊ ಇಲ್ಲಿ ಫೇಸ್ಬುಕ್ ಅವರು ತಮ್ಮ ಕೆಲವೊಂದು ಯೂಸರ್ಸ್ನ ಪ್ರೊಫೈಲ್ ಡಾಟಾನ ಈ ನೆಟ್ಫ್ಲಿಕ್ಸ್ಗೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ. ಬಟ್ ನೆಟ್ಫ್ಲಿಕ್ಸ್ಗೆ ಇದನ್ನು ವಿಷಯ ಕೇಳಿದಾಗ ಇಲ್ಲ ನಾವು ಯಾವತ್ತೂ ಯಾರ್ದೋ DMಗಳನ್ನು ಯೂಸ್ ಮಾಡ್ಕೊಳ್ಳೋಲ್ಲ, ಯಾರದೇ ಯೂಸರ್ ಪ್ರೈವಸಿನ ನಾವು ಯಾವತ್ತೂ ತೊಗೊಳ್ಳೋದಿಲ್ಲ, ಅವ್ರ ಮೆಸೇಜ್ಗಳು ನಮಗೆ ಬೇಡ, ಕಂಪ್ಲೀಟಾಗಿ ಡಿನೈನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರೋ ವಿಷಯಗಳನ್ನು ನೋಡಿದರೆ ಡಾಟಾ ಲೀಕ್ ಅನ್ನೋದು ಎಷ್ಟು ಮೇಜರಾಗಿ ಹೊಡ್ತಾ ಬೀಳುತ್ತೆ ಅಲ್ವಾ. ಸೊ ನಿಮ್ಮದೇ ಪರ್ಸನಲ್ ಡಾಟಾಗಳನ್ನ ದಿನದಿಂದ ಹೇಳ್ತಾ ಇದ್ದೀನಿ. ಗೂಗಲ್ ಆಯಿತು, ಸೊ ಆಮೇಲೆ ಫೇಸ್ಬುಕ್ ಆಯಿತು, ಸೊ ಆಮೇಲೆ ನಿಮಗೆ ಮೈಕ್ರೋಸಾಫ್ಟ್ ಆಯಿತು. ಸೊ ಡೈಲಿ ನಿಮಗೆ ಡಾಟಾ ಲೀಕ್ಸ್ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ. ಬಟ್ ಯೋಚನೆ ಮಾಡಿ, ನಿಮ್ಮ ಪ್ರೊಫೈಲ್ ಅಥವಾ ನಿಮ್ಮ ಯೂಸರ್ ಡಾಟಾನ ನೀವು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಹೇಗಾಗತ್ತಲ್ವಾ. ಸೊ ಅವರು ನಿಮ್ಮ ಡಾಟಾನ ಯಾರಿಗೂ ಮಾರಿಬಿಟ್ಟು ಅದನ್ನು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಯಾಕೆ ಆಗಬೇಕು ಈ ಥರ ಅಲ್ವಾ. ಸೊ ನೆಟ್ಫ್ಲಿಕ್ಸ್ ಅವ್ರು ಡಿನೈ ಮಾಡ್ತಾರೆ, ಬಟ್ 100% ಶೂರ್ ಅಲ್ವಲ್ಲ. ಡಿನೈ ಮಾಡ್ತಿದ್ದಾರೆ ಅಂದ್ಕೂಡಲೇ ಅವ್ರು ಯೂಸ್ ಮಾಡ್ತಿಲ್ಲ ಅಂತಲ್ಲಲ್ವಾ. ಸೊ ಫೇಸ್ಬುಕ್ ಆ ಥರ ಮಾಡಿದ್ದಾರೆ, ನೆಟ್ಫ್ಲಿಕ್ಸ್ ಒಪ್ಕೋತಿಲ್ಲ, ಬೇರೆ ಹಲವಾರು ಕಂಪ್ನಿಗಳು ಈ ಥರದಲ್ಲಿ ಮುಚ್ಚೋಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಗ ಹೋಗಿದೆ. ಮುಂದಾದ್ರೂ ನಾವು ಅದನ್ನು ಓವರ್ಕಮ್ ಮಾಡ್ಕೋಬೇಕು ಆ ಪ್ರಾಬ್ಲಮ್ನ. ಹೇಗೆ ಅಂಥೇಳಿ ನೋಡ್ಕೋಬೇಕು. ಶಾಮಿಯವರ ಮೀ ಪ್ಲೇ ಫೋನ್ ಗೊತ್ತೇ ಇದೆಯಲ್ವಾ. ಸೊ ಕೆಲವು ದಿನದ ಹಿಂದೆ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ. ಸೊ ಈ ಫೋನ್ನ ಈಗ ಒಂದು ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಟೀಸ್ ಏನು ಅಂತ ಹೇಳಿದರೆ ಕೆಲವೊಂದು ಫೋಟೋಗಳನ್ನು ಹಾಕಿದ್ದಾನೆ. ಅದ್ರ ಜೊತೆಗೆ ಒಬ್ಬ ಮನುಷ್ಯ ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಹೇಳಿ ಒಂದು ಇಟ್ಕೊಂಡಿರೋದನ್ನು ತೋರಿಸ್ತಾ ಇದ್ದಾನೆ. ಸೊ ಇಲ್ಲಿ ಟೀಸ್ ಮಾಡಿರೋ ವಿಷಯ ಏನು ಅಂತ ಹೇಳಿದರೆ ಸೊ ಮೀ ಪ್ಲೇ ಇದೆಯಲ್ಲ, ಸೊ ಈ ಫೋನ್ನ ಅಂದರೆ ಒಂದು ವರ್ಡಲ್ಲೇ ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಸೇರೋಕೆ. ಏನು ಅಂತ ಹೇಳಿದರೆ ನೆಕ್ಸ್ಟ್ ಮಂಡೇ ಇದರ CEO ಇದ್ದಾನಲ್ಲ ಶಾಮಿ ಅವರು, ಸೊ ಅದರಲ್ಲಿ ಒಂದು ಲಾಂಚ್ ಮಾಡ್ತಾ ಇದ್ದಾನೆ. ಸೊ ಆ ಇವೆಂಟ್ನಲ್ಲಿ ಅವ್ನು ಹೇಳ್ತಾ ಇದ್ದಾನೆ ಸೊ ಶಾಮಿ ಅವರ ಫಸ್ಟ್ ವಾಟರ್ ಡ್ರಾಪ್ ಲಾಂಚ್ ಅಲ್ವಾ ಇದು. ಸೊ ಅದ್ರ ಜೊತೆಗೆ ಬ್ಯಾಕ್ನಲ್ಲಿ ನಿಮಗೆ ಗ್ರೇಡಿಯಂಟ್ ಡಿಸೈನ್ನ ಕೂಡ ಕೊಡ್ತಾ ಇದ್ದಾನೆ. ಸೊ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ 5.84 ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಫ್ರಂಟ್ನಲ್ಲಿ 8MP ಸೆನ್ಸರ್, 8MP ನಿಮಗೆ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾನೆ. ಇದೆಲ್ಲ ಕವರ್ ಮಾಡೋದಕ್ಕೆ ನಿಮಗೆ 3000 mAh ಬ್ಯಾಟ್ರಿ ಕೊಡ್ತಾ ಇದ್ದಾನೆ. ಸೊ ಇದರಲ್ಲಿ ನಿಮಗೆ 3 ವೇರಿಯಂಟ್ ಕಾಣ್ತಾ ಇದೆ. ಒಂದೇನು ಅಂತ ಹೇಳಿದರೆ 4 ಮತ್ತು 64 GB ಇದು, ಇನ್ನೊಂದು 6 ಮತ್ತು 64 GB ಇದು, ಇನ್ನೊಂದು 8 ಮತ್ತು 6 ಮತ್ತು 128 GB ಇದು. ಇಷ್ಟು ವೇರಿಯಂಟ್ನ ಕೊಡ್ತಾ ಇದ್ದಾನೆ. ಸೊ ಇದೇನಾದರೂ ಸಕ್ಸಸ್ ಆದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಿಗೆ ಸೇರ್ಬೋದಾ ಅನ್ನೋದೊಂದು ಹಿಂಟ್ನ ಕೊಟ್ಟಿದ್ದಾನೆ. ಸೊ ಜಸ್ಟ್ ಎನ್ ಅಸಂಪ್ಷನ್ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ, ಶಾಮಿಯವರ ಡಿಸೆಂಬರ್ 24 ಈ ಫೋನ್ ರಿಲೀಸ್ ಮಾಡ್ತಾ ಇದ್ದಾನೆ. ಸೊ ಅವಾಗ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ, ಅದರ ಪ್ರೈಸ್ ಏನು ಅಂತ ಅವತ್ತಿನ ದಿನ ನಾನು ಕಂಪ್ಲೀಟಾಗಿ ಹೇಳ್ತೀನಿ.
DxO ಮಾರ್ಕ್ ಇದೆಯಲ್ಲ, ಸೊ ಅದರಲ್ಲಿ ನಿಮಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸಿನ ಒಂದು ಆ್ಯಕ್ಚುಲಿ ಒಂದು ರಿಪೋರ್ಟ್ ಬರುತ್ತೆ. ಸೊ ಲಾಸ್ಟ್ ಟೈಮ್ ನಿಮಗೆ iPhone XR ಮಾಡೆಲ್ ಬಗ್ಗೆ ಹೇಳಿದ್ದೆ. ಸೊ iPhone XRನ ಸಿಂಗಲ್ ಕ್ಯಾಮ್ರಾ ಇರುವಂಥ ಫೋಟೋ ಇದು ಸೊ ಎಷ್ಟು ರ್ಯಾಂಕಿಂಗ್ ಹೊಂದಿತ್ತು ಅನ್ನೋದನ್ನು ಹೇಳಿದ್ದೆ. ಲಾಸ್ಟ್ ಟೈಮ್ ನಿಮಗೆ 101 ಸ್ಕೋರ್ನ ಹೊಂದಿತ್ತು ಕೂಡ ಅಂತಲೂ ಹೇಳಿದ್ದೆ ಅಲ್ವಾ. ಸೊ ಈಗ ಪಿಕ್ಸೆಲ್ ಅವರ 3 ಫೋನ್ ಇದೆಯಲ್ಲ, ಸೊ ಆ ಫೋನ್ ಮೇಲೆ ಆ್ಯಕ್ಚುಲಿ ಈ DxO ಮಾರ್ಕ್ ಅವರು ಒಂದು ರಿಪೋರ್ಟ್ನ ರೆಡಿ ಮಾಡಿದ್ದಾರೆ, ಸ್ಕೋರ್ನ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಸೊ ಈ ಸ್ಕೋರ್ ಹೇಗಿದೆ ಅಂತ ಹೇಳಿದರೆ ಫೋಟೋಗಳಿಗೆ 101 ಕೊಡ್ತಾ ಇದ್ದಾನೆ, ವಿಡಿಯೋಗಳಿಗೆ 98 ಸ್ಕೋರ್ನ ಕೊಡ್ತಾ ಇದ್ದಾನೆ. ಸೊ ಇದು ಆ್ಯಕ್ಚುಲಿ ಈಕ್ವಲೆಂಟ್ ಟು iPhone ಅವರ XR ಇದೆಯಲ್ಲ, ಸೊ ಆ ಫೋನ್ಗೆ ಕ್ಯಾಮ್ರಾನ ಈಕ್ವಲೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಯ್ನಾಗಿ ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಇದು ಗೂಗಲ್ ಅವರ ಈ ಪಿಕ್ಸೆಲ್ 3 ಫೋನ್ ಇದೆಯಲ್ಲ 101 ಸ್ಕೋರ್ ಪಡೆದಿದ್ದು ಯಾಕೆ ಅಂತ ಹೇಳಿದರೆ ಅವರ ಡೈನಾಮಿಕ್ ರೇಂಜ್ಗೆ, ಡೀಟೇಲ್ ಪ್ರಿಸರ್ವೇಷನ್ಗೆ ಮತ್ತು ಫ್ಲ್ಯಾಶ್ ಪರ್ಫಾರ್ಮೆನ್ಸ್ಗೆ 101 ಸ್ಕೋರ್ ಸಿಕ್ಕಿದೆ. ಇದರ ಜೊತೆಗೆ 98 ಸಿಕ್ಕಿರೋದು ವಿಡಿಯೋಗೆ ಯಾಕೆ ಅಂತ ಹೇಳಿದರೆ ಎಫಿಷಿಯಂಟ್ ಸ್ಟೆಬಿಲೈಸೇಷನ್ ಮತ್ತು ಲೋ ನಾಯ್ಸಿಗೋಸ್ಕರ. ಸೊ ಗೂಗಲ್ ಅವರ ಪಿಕ್ಸೆಲ್ 3 ಮತ್ತು ಆ್ಯಪಲ್ ಅವರ iPhone XR ಫೋನ್ ಇದೆಯಲ್ಲ, ಸೊ ಎರಡೂ ಫೋನ್ಗಳ ಕ್ಯಾಮ್ರಾ ಬಗ್ಗೆ ಕಂಪ್ಯಾರಿಸನ್ ಮಾಡಿದಾಗ ಸೊ ಎರಡು ಒಂದೇ ಸೇಮ್ನಲ್ಲಿ ಅದು ಕೂಡ 5th ರ್ಯಾಂಕ್ನಲ್ಲಿ ಬರ್ತಾ ಇದೆ ಅಂತ ಹೇಳಿ DxO ಮಾರ್ಕ್ ಅವರ ರಿಪೋರ್ಟ್ ಸಿಕ್ಕಿದೆ. ಸ್ಮಾರ್ಟ್ ಫೋನ್ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಏನೇ ಐಟಮ್ಸ್ ಇರ್ಬೋದು, ಒಂದು ಟ್ರೆಂಡ್ ಯಾವುದಾದ್ರು ಒಂದು ಕಂಪನಿ ಸೆಟ್ ಮಾಡ್ತು ಅಂತ ಹೇಳಿದ್ರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದೇ ಒಂದು ರೂಲ್ ಆಗಿಬಿಡುತ್ತೆ. ಗೂಗಲ್ ಅವರು ನೈಟ್ ಸೈಟ್ ಅಂತ ಹೇಳಿ ಒಂದು ಹೊಸ ಆಪ್ಷನ್ನ ಬಿಟ್ಟಿದ್ರು ಕ್ಯಾಮ್ರಾದಲ್ಲಿ. ನಿಮ್ಗೆ ಗೊತ್ತೇ ಇದೆ ನೈಟ್ ಸೈಟ್ ಅಂದರೆ ಏನು ಅಂತ ಹೇಳಿ. ಸೊ ನಾರ್ಮಲ್ ಆಗಿ ನೀವು ರಾತ್ರಿ ಹೊತ್ತು ಫೋಟೋ ತೆಗೆದಾಗ ಲೋ ಲೈಟ್ ಫೋಟೋಗ್ರಾಫಲ್ಲಿ ನಿಮಗೇನಾಗುತ್ತೆ ಅಂದರೆ ಅಷ್ಟು ಕ್ಲಿಯರಾಗಿ ಪಿಕ್ಚರ್ ಕಾಣೋದಿಲ್ಲ, ಬ್ಲ್ಯಾಕ್ ಕಾಣುತ್ತೆ. ಅದನ್ನು ಇಂಪ್ರೂವ್ ಮಾಡಿ ಗೂಗಲ್ ಅವರು ನೈಟ್ ಸೈಟ್ ಅಂತ ಪಿಕ್ಸೆಲ್ ಮೊಬೈಲ್ಗಳಲ್ಲಿ ಬಿಟ್ಟರು ಅಲ್ವಾ. ಸೊ ಇದನ್ನೇ ಫಾಲೋ ಮಾಡಿಕೊಂಡು ಒನ್ಪ್ಲಸ್ ಅವರು, ಹುವಾಯಿ ಅವರು ಲೋ ಲೈಟ್ ಫೋಟೋಗ್ರಫಿಗೆ ಏನು ಬೇಕು ರಿಕ್ವೈರ್ಮೆಂಟ್ಸ್ ಅದೇ ಥರ ಹೋಯ್ತು ಅಂದ್ಕೊಂಡ್ರು. ಸೊ ಎಲ್ಲರೂ ಮಾಡ್ತಿದ್ದಾರೆ, ಸ್ಯಾಮ್ಸಂಗ್ ಬಿಡೋದ. ಸೊ ಸ್ಯಾಮ್ಸಂಗ್ ಕೂಡ ಈ ರೇಸ್ನಲ್ಲಿ ಬರೋಕ್ಕೆ ಪ್ಲ್ಯಾನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಬ್ರೈಟ್ ನೈಟ್ ಅಂತೇಳಿ ಹೆಸರನ್ನ ಇಟ್ಟಿದ್ದಾನೆ. ಸೊ ಬ್ರೈಟ್ ನೈಟ್ ಅಂತ ಹೇಳಿದರೆ ಏನು ಹೊಸ ಫೀಚರ್ಸ್ ಅಂತ ಏನೂ ಗೊತ್ತಿಲ್ಲ, ಬಟ್ ಒಂದು ಜಸ್ಟ್ ನಮಗೆ ಸಿಕ್ಕಿರೋ ರೂಮರ್ ಪ್ರಕಾರ ಇದೆಲ್ಲರೂ ನಿಜ ಆದರೆ ಈಗ ಇದು ಆ್ಯಕ್ಚುಲಿ ಡಿಟೆಕ್ಟ್ ಆಗಿದ್ದು ಗ್ಯಾಲಕ್ಸಿ S9 ಮೇಲೆ ಟೆಸ್ಟಿಂಗ್ ಆಗ್ತಿರೋದು. ಸೊ ನೆಕ್ಸ್ಟ್ ಬರುವಂತಹ ಗ್ಯಾಲಕ್ಸಿ S10 ಇದೆಯಲ್ಲ, ಸೊ ಆ ಫೋನ್ನಲ್ಲಿ ನಿಮಗೆ ಈ ಬ್ರೈಟ್ ನೈಟ್ ಅನ್ನೋ ಒಂದು ಫೀಚರ್ನ ಹೊರಗಡೆ ಬಿಡೋದೊಂದು ಪ್ಲ್ಯಾನ್ಗಳನ್ನಿದೆ. ಸೊ 100% ಈ ರೂಮರ್ ನಿಜಾನೇ ಆದರೆ ಗ್ಯಾಲಕ್ಸಿ S10ನಲ್ಲಿ ಫೆಬ್ರವರಿ 2019ರಲ್ಲಿ ಈ ಬ್ರೈಟ್ ನೈಟ್ ಮೋಡ್ನ ಕ್ಯಾಮ್ರಾದಲ್ಲಿ ಇನ್ಸ್ಟಾಲ್ ಮಾಡುವಂಥ ಎಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಾವುದಾದ್ರು ಒಂದು ಹೊಸ ಮೊಬೈಲನ್ನು ಯಾವುದಾದ್ರು ಒಂದು ಟೆಕ್ ಕಂಪ್ನಿ ಲಾಂಚ್ ಮಾಡಿದಾಗ ಅದನ್ನು ಎಲ್ಲಿ ಟೆಸ್ಟ್ ಮಾಡೋದು ಗೊತ್ತಾ ನಿಮಗೆ? ನ್ಯೂಜಿಲೆಂಡ್ನಲ್ಲಿ ಟೆಸ್ಟ್ ಮಾಡುತ್ತೆ. ಅದಕ್ಕೆ ಯಾಕೆ ಕಾರಣ ಗೊತ್ತಾ? ಅಲ್ಲಿ ಡೈವರ್ಸಿಟಿ ಏನು ಅಂತ ಹೇಳಿದರೆ, ಸೊ ಅಲ್ಲಿ ಮಾತಾಡೋ ಲ್ಯಾಂಗ್ವೇಜ್ ಇದೆಯಲ್ಲ ಇಂಗ್ಲೀಷು, ಬಟ್ ಆ ನ್ಯೂಜಿಲೆಂಡ್ ಇದೆಯಲ್ಲ ಐಸೋಲೇಟೆಡ್ ಕಂಟ್ರಿ ಆಗಿರೋದ್ರಿಂದ ಸೊ ಅಕಸ್ಮಾತ್ ನಿಮ್ಮ ಎಲ್ಲಾದರೂ ಒಂದು ಮೊಬೈಲ್ ಫ್ಲಾಪ್ ಆದರೂ ಕೂಡ ಹೊರಗಡೆ ಆಗ್ಬೋದಿಲ್ಲ. ನೋಡಿದ್ರಲ್ಲ ಇವತ್ತಿನ ಟೆಕ್ ನ್ಯೂಸ್ನ. ಸೊ ಇದೇ ಥರ ಹೊಸ ಟೆಕ್ನಾಲಜಿ ನ್ಯೂಸ್ಗಳನ್ನು ತೆಗೆದುಕೊಂಡು ನಾನು ಬರ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದಕ್ಕೊಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಟೆಕ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ದಿಸ್ ಈಸ್ ಅಭಿಷೇಕ್ ಫ್ರಮ್ ಟೆಕ್ನಿಕಲ್ ಬ್ರದರ್ಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.